बोलो ಭಾರತ್ ಮಾತಾ ಕಿ. ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ಶಿಕ್ಷಕರು, ಎಲ್ಲ ಮಕ್ಕಳಿಗೂ ಕೂಡ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. 80ನೆಯ ಸ್ವಾತಂತ್ರ್ಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದೀವಿ. ತಿರಂಗ ಯಾತ್ರೆಯನ್ನ ಮಾಡಿ ತುಂಬಾ ಖುಷಿಯಾಗಿ ಬಾವುಟವನ್ನ ಹಿಡ್ಕೊಂಡು ಎಲ್ಲರಿಗೂ ದೇಶಭಕ್ತಿಯ ಚಿಲುಮೆಯನ್ನ ಚಿಮ್ಮಿಸುತ್ತಾ ಒಂದು ತಿರಂಗ ಯಾತ್ರೆಯನ್ನ, ಅದ್ಭುತವಾದ ತಿರಂಗ ಯಾತ್ರೆಯನ್ನ ಅಗ್ರಹಾರ ಬಡಾವಣೆಯಲ್ಲಿ ಜ್ಞಾನದ ಗುಡಿಯಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತಾನೆ ಸ್ವಾತಂತ್ರ್ಯ ದಿನದ ಸಂಭ್ರಮಾಚರಣೆಯಿಂದ ಎದ್ದಿದ್ದೀರಿ. ಇನ್ನ ತಿಂಡಿ ಕೂಡ ಮಾಡಿಲ್ಲ. ಆಗಿನ ಕಾಲದವರು ಪ್ರಾಣವನ್ನು ಕೊಟ್ಟಿದ್ರು, ಈಗಿನ ಕಾಲದವರು ಬೆಳಗ್ಗೆಯಿಂದ ತಿಂಡಿನೂ ಕೂಡ ಮಾಡ್ತಿದ್ದೀರಾ. ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಇದೇ ತರದ ಒಂದು ಸಂಭ್ರಮಾಚರಣೆ ನಮಗೆ ಮುಂದಿನ ವರ್ಷ ಗಂಟ ಆ ಶಕ್ತಿ ಇರಬೇಕು. ದೇಶಕ್ಕೋಸ್ಕರ ಸುಮಾರು 500 ವರ್ಷ ನಮಗೆ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾರೆ. ಆಳ್ಬೇಕಾದ್ರೆ ಒಂದು ಕಡೆ ಬ್ರಿಟಿಷರು ನಮ್ಮ ಸೈನಿಕರೆಲ್ಲರೂ, ದೇಶ ಪ್ರೇಮಿಗಳೆಲ್ಲರೂ ಕೂಡ ಒಂದು ಕಡೆ ಸೇರಿ ಪ್ರತಿಭಟನೆಯನ್ನ ಮಾಡಬೇಕಾದ್ರೆ ಅಲ್ಲಿರುವಂತಹ ಬ್ರಿಟಿಷರು, ಪೊಲೀಸರು ಅವರಲ್ಲಿರುವಂತಹ ಒಂದು ಲಾಠಿಯಿಂದ ಅಲ್ಲಿರುವಂತ ಎಲ್ಲರಿಗೂ ಕೂಡ ಲಾಠಿ ಏಟನ್ನ ಕೊಡ್ತಾರೆ. ಆ ಕೊಟ್ಟಾಗ ಅಲ್ಲಿದ್ದಂತ ಚಿಕ್ಕ ಹುಡುಗ ಚಂದ್ರಶೇಖರ್ ಆಜಾದ್ ಅವನು ಏನ್ ಮಾಡ್ತಾನೆ ಅಂದ್ರೆ ಅದನ್ನ ನೋಡಿ ಆ ಪೊಲೀಸರಿಗೆ ಕಲ್ಲಿಂದ ಹೊಡಿತಾನೆ. ಎಷ್ಟು ವರ್ಷದ ಹುಡುಗ ಬೇರೆ 10 ವರ್ಷದ ಹುಡುಗ ಪೊಲೀಸ್ ಅವ್ರಿಗೆ ಕಲ್ಲಿಂದ ಹೊಡಿತಾನೆ, ಬ್ರಿಟಿಷರಿಗೆ. ಅವಾಗ ಅವನಿಗೆ ಕೋರ್ಟ್ ಕರ್ಕೊಂಡು ಹೋಗ್ತಾರೆ. ಎಲ್ಲ ಕರ್ಕೊಂಡು ಹೋಗ್ತಾರೆ, ಕೋರ್ಟ್ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಅವನಿಗೆ 18 ಚಡಿ ಇಟ್ಕೊಡ್ತಾರೆ. ಎಷ್ಟು ಕೇಳಿಸ್ತಾ ಇಲ್ಲ? ನೀವು ವಾಯ್ಸ್ ಕೊಡ್ತಾ ಇಲ್ಲ, ಜೋರಾಗಿ ಹೇಳಿ. 18 ಚಡಿ ಇಟ್ಟನ್ನ ಒಂದೊಂದು ಚಡಿ ಇಟ್ಕೊಡ್ಬೇಕಾದ್ರೂ ಕೂಡ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಹೇಳ್ತಾ ಇದ್ದ. 10 ವರ್ಷದ ಹುಡುಗ ಅವತ್ತು ನಿಶ್ಚಯವನ್ನ ಮಾಡ್ತಾನೆ, ಇನ್ನು ಮುಂದೆ ನಾನು ಬ್ರಿಟಿಷ್ ಪೊಲೀಸರ ಕೈಗೆ ಸಿಗೋದಿಲ್ಲ. 10 ವರ್ಷದ ಹುಡುಗ, ಎಷ್ಟು ವರ್ಷ? ಅವತ್ತು ನಿಶ್ಚಯ ಮಾಡ್ತಾನೆ, ನಾನು ಇನ್ನು ಮುಂದೆ ಆಜಾದಿರೋ ಅಂದ್ರೆ ಸ್ವಾತಂತ್ರ್ಯವಾಗಿರ್ತೀನಿ, ಬ್ರಿಟಿಷ್ ಕೈಗೆ ಸಿಗೋದಿಲ್ಲ ಅಂತ ನಿಶ್ಚಯವನ್ನ ಮಾಡ್ತಾನೆ. ಸುಮಾರು 15 ವರ್ಷ ಆದ ನಂತರ ಒಂದು ಜಾಗದಲ್ಲಿ ತನ್ನ ಜೊತೆ ಇರುವಂತಹ ಸ್ನೇಹಿತ, ದೇಶಕ್ಕೋಸ್ಕರ ಓಡಾಡ್ತಾ ಇದ್ದಂತವನು ದುಡ್ಡಿನ ಆಸೆಗೆ, ಆಮಿಷಕ್ಕೆ ಚಂದ್ರಶೇಖರ್ ಆಜಾದ್ ಎಲ್ಲಿದ್ದಾನೆ ಅಂತ ಅವನಿಗೆ ಹೇಳ್ತಾರೆ ಪೊಲೀಸರಿಗೆ. ಹೇಳ್ಬೇಕಾದ್ರೆ ಚಂದ್ರಶೇಖರ್ ಆಜಾದ್ ಒಂದು ದೊಡ್ಡ ಪಾರ್ಕ್ ಮಧ್ಯದಲ್ಲಿ ಇರ್ತಾರೆ. ಇದ್ದಾಗ ಪೊಲೀಸರು ಏನ್ ಮಾಡ್ತಾರೆ, ಸುತ್ತಮುತ್ತ ಎಲ್ಲರೂ ಕೂಡ ಸುಮಾರು 1000 ಜನ ಪೊಲೀಸರು. ಎಷ್ಟು ಜನ? 1000 ಜನ ಪೊಲೀಸರು ಒಬ್ಬ ಚಂದ್ರಶೇಖರ್ ಆಜಾದ್ ಅನ್ನು ಹಿಡಿಯೋದಕ್ಕೋಸ್ಕರ ಆ ಪಾರ್ಕ್ ಸುತ್ತಮುತ್ತ ಓಡಾಡ್ತಾರೆ. ಎಲ್ಲರೂ ಕೂಡ ಗನ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ಏನ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ? ಗನ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ಆ ಗನ್ನು ಎಲ್ಲರೂ ಕೂಡ ಒಂದೊಂದು ಬುಲೆಟ್ ಹಾಕಿದ್ರೆ ಚಂದ್ರಶೇಖರ್ ಆಜಾದ್ ನಾವು ಸಾಯ್ಬೋದು. ಆದ್ರೆ ಚಂದ್ರಶೇಖರ್ ಆಜಾದ್ ನೋಡ್ತೀವಿ ನನ್ನ ಕೈಯಲ್ಲಿರುವಂತ ಗನ್ನನ್ನ, ಆ ಗನ್ನಲ್ಲಿರುವಂತ 10 ಬುಲೆಟ್ ಅಲ್ಲಿ 9 ಬುಲೆಟ್ ಅಲ್ಲಿರುವಂತ ಎಲ್ಲ ಸೈನಿಕರಿಗೆ, ಬ್ರಿಟಿಷ್ ಸೈನಿಕರು ಗುಂಡಾರಿಸ್ತಾನೆ. ಕೊನೆಗೆ ಇರುವಂತ ಒಂದೇ ಒಂದು ಬುಲೆಟ್ ಅಲ್ಲಿ ತಾನೇ ಸುಟ್ಕೊಂಡು ಸಾಯ್ತಾನೆ. ಅವನೊಂದು ಪ್ರತಿಕ್ರಿಯೆಯನ್ನ ಮಾಡಿದ್ದ. ಏನ್ ಮಾಡಿದ್ದ? ಆಜಾದಿರೋ ಅಂತ ಹೇಳಿರ್ತಾನೆ. ಅವ್ರ ಕೈಗೆ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಕೊನೆಗೆ ತಾನೇ ಸುಟ್ಕೊಂಡು ಚಂದ್ರಶೇಖರ್ ಆಜಾದ್ ಏನಾಗ್ತಾನೆ, ವೀರ ಮರಣವನ್ನು ಹೊಂದುತ್ತಾರೆ. ಅಂದ್ರೆ ದೇಶಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಿರುವಂತವ್ರು ಕೂಡ ನಮ್ಗೆ ಉದಾಹರಣೆಯಾಗಿದ್ದಾರೆ. ಅದಕ್ಕೆ ಇವತ್ತು ತಿಂಡಿ ಮಾಡಿಲ್ಲ, ಬೆಳಿಗ್ಗೆ ಬೇಗ ಎತ್ತೆ ಈ ಯೋಚನೆಯನ್ನೆಲ್ಲ ಬಿಟ್ಟು ಇನ್ನೂ 1-1.5 ಗಂಟೆ ದೇಶಕ್ಕೋಸ್ಕರ ಕಾಮಾಗಿ ಕುತ್ಕೊಂಡು ಇವತ್ತೊಂದು ದಿವಸ ದೇಶಕ್ಕೋಸ್ಕರ ಯೋಚನೆಯನ್ನು ಮಾಡೋಣ. बोलो भारत माता की, बोलो भारत माता की।